ಕರ್ನಾಟಕ ರಾಜಕೀಯದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಪ್ರಭಾವಿ ನಾಯಕಿಯಾಗಿ ಬೆಳೆದವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಕೇವಲ ರಾಜಕೀಯ ಮಾತ್ರವಲ್ಲ, ಇವರ ಆಸ್ತಿ ಮತ್ತು ವ್ಯವಹಾರಗಳ ಬಗ್ಗೆಯೂ ಸದಾ ಸಾರ್ವಜನಿಕ ವಲಯದಲ್ಲಿ ಕುತೂಹಲ ಅನ್ನೋದು ಇದ್ದೇ ಇರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಟ್ಟು ಆಸ್ತಿ ಎಷ್ಟು, ಇವರ ಹೆಸರಿನಲ್ಲಿರುವ ವಸತಿ ಕಟ್ಟಡಗಳು, ಕೃಷಿ ಭೂಮಿ ಮತ್ತು ಇವರ ಬಳಿ ಇರುವ ಚಿನ್ನ ಬಂಗಾರಗಳ ಪ್ರಮಾಣ ಎಷ್ಟು, ಇದಷ್ಟೇ ಅಲ್ಲ, ಇವರ ಒಟ್ಟು ಸಾಲ ಎಷ್ಟಿದೆ, ಇವರ ಆರ್ಥಿಕ ಹಾಗೂ ರಾಜಕೀಯ ಬೆಳವಣಿಗೆಯ ಹಿಂದೆ ಕರ್ನಾಟಕದ ಕನಕಪುರ ಬಂಡೆ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಮತ್ತು ಪ್ರಭಾವ ಎಷ್ಟಿದೆ, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯದಲ್ಲಿ ಬೆಳಗಾವಿ ಜಿಲ್ಲೆಯು ಅತ್ಯಂತ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಈ ಜಿಲ್ಲೆಯ ರಾಜಕೀಯ ಚಟುವಟಿಕೆಗಳು ಕೇವಲ ಅಧಿಕಾರಕ್ಕಾಗಿ ಮಾತ್ರವಲ್ಲದೆ ಅಲ್ಲಿನ ಸಮೃದ್ಧವಾದ ಸಕ್ಕರೆ ಕಾರ್ಖಾನೆಗಳ ಆರ್ಥಿಕ ಶಕ್ತಿಯ ಮೇಲೂ ಅವಲಂಬಿತವಾಗಿವೆ. ಇಂತಹ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಬ್ಬ ಪ್ರಬಲ ಮಹಿಳಾ ನಾಯಕಿಯಾಗಿ ಹೊರಹೊಮ್ಮಿರೋದು ಇವರ ಆರ್ಥಿಕ ಬೆಳವಣಿಗೆಯು ರಾಜಕೀಯ ವಿಶ್ಲೇಷಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರ್ಥಿಕ ಪಯಣವನ್ನ ಗಮನಿಸಿದ್ರೆ ಕಳೆದ ಒಂದು ದಶಕದಲ್ಲಿ ಇವರ ಘೋಷಿತ ಆಸ್ತಿಯಲ್ಲಿ ಭಾರಿ ಏರಿಳಿತಗಳನ್ನು ಕಾಣಬಹುದು. 2013ರ ವಿಧಾನಸಭಾ ಚುನಾವಣೆಯಿಂದ ಹಿಡಿದು 2024ರ ಲೋಕಸಭಾ ಚುನಾವಣೆಯವರೆಗಿನ ಅಂಕಿ ಅಂಶಗಳು ಇವರ ಆರ್ಥಿಕ ಸಾಮ್ರಾಜ್ಯದ ವಿಸ್ತರಣೆಯನ್ನ ಪ್ರತಿಬಿಂಬಿಸುತ್ತವೆ. 2013ರ ವಿಧಾನಸಭಾ ಚುನಾವಣೆಯಲ್ಲಿ 8 ಕೋಟಿ 10 ಲಕ್ಷ, 2024ರ ಲೋಕಸಭಾ ಚುನಾವಣೆಯಲ್ಲಿ 8 ಕೋಟಿ 30 ಲಕ್ಷ, 2018ರ ವಿಧಾನಸಭಾ ಚುನಾವಣೆಯಲ್ಲಿ 28 ಕೋಟಿ 79 ಲಕ್ಷ. ಈ ಅಂಕಿಅಂಶಗಳಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೇನು ಅಂದ್ರೆ 2018 ಮತ್ತು 2023ರ ನಡುವಿನ ಇವರ ಘೋಷಿತ ಒಟ್ಟು ಆಸ್ತಿಯಲ್ಲಿನ ಇಳಿತ. 2018ರಲ್ಲಿ ಸುಮಾರು 28.79 ಕೋಟಿ ರೂಪಾಯಿಗಳಿದ್ದ ಆಸ್ತಿಯು 2023ರ ವೇಳೆಗೆ 13.18 ಕೋಟಿಗೆ ಇಳಿಕೆಯಾಗಿದೆ. ಈ ಭಾರಿ ಇಳಿಕೆಗೆ ಮುಖ್ಯ ಕಾರಣಗಳೇನು ಅಂದ್ರೆ ಇವರ ಹೆಸರಿನಲ್ಲಿದ್ದ ಭಾರಿ ಮೌಲ್ಯದ ಸ್ಥಿರ ಆಸ್ತಿಗಳ ವರ್ಗಾವಣೆ ಅಥವಾ ಮೌಲ್ಯಮಾಪನದಲ್ಲಿನ ಬದಲಾವಣೆಗಳು. ಎಕ್ಸಾಂಪಲ್ಗೆ 2018ರಲ್ಲಿ 18.84 ಕೋಟಿ ರೂಪಾಯಿಗಳಷ್ಟಿದ್ದ ಸ್ಥಿರ ಆಸ್ತಿಯು 2023ರ ವೇಳೆಗೆ 23ಕ್ಕೆ ಕೇವಲ 2.05 ಕೋಟಿ ರೂಪಾಯಿಗಳಿಗೆ ಇಳಿಕೆಯಾಗಿದೆ. ಇದೇ ಅವಧಿಯಲ್ಲಿ ಇವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವರ ಆಸ್ತಿಯಲ್ಲಿ 3 ಪಟ್ಟು ಹೆಚ್ಚಳ ಕಂಡುಬಂದಿದ್ದು ಇದು ಕುಟುಂಬದ ಆಸ್ತಿ ಮರುಹಂಚಿಕೆಯ ಸಂಕೇತವಾಗಿರಬಹುದು ಎಂದು ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಚರ ಆಸ್ತಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರ್ಥಿಕ ಬಲದ ಪ್ರಮುಖ ಅಂಗಗಳಾಗಿವೆ. ಇವುಗಳಲ್ಲಿ ನಗದು, ಬ್ಯಾಂಕ್ ಠೇವಣಿಗಳು, ಸಕ್ಕರೆ ಕಾರ್ಖಾನೆಗಳ ಷೇರುಗಳು ಮತ್ತು ಚಿನ್ನಾಭರಣಗಳು ಸೇರಿವೆ. ಸಕ್ಕರೆ ಕಾರ್ಖಾನೆಗಳಲ್ಲಿನ ಹೂಡಿಕೆಯು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಇವರು ಕೇವಲ ರಾಜಕಾರಣಿಯಲ್ಲದೆ ಒಬ್ಬ ಯಶಸ್ವಿ ಬಿಸಿನೆಸ್ ಮ್ಯಾನ್ ಆಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಇವರ ಹೂಡಿಕೆಯ ಬಹುಪಾಲು ಹರ್ಷ ಶುಗರ್ಸ್ ಲಿಮಿಟೆಡ್ನಲ್ಲಿ ಕೇಂದ್ರೀಕೃತವಾಗಿದೆ. ಹರ್ಷ ಶುಗರ್ಸ್ ಕಾರ್ಖಾನೆಯು ಬೆಳಗಾವಿ ಜಿಲ್ಲೆಯ ಆರ್ಥಿಕತೆಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದೆ. ಈ ಕಾರ್ಖಾನೆಯು 2019ರ ವೇಳೆಗೆ ಸುಮಾರು 278.74 ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆಯನ್ನ ಹೊಂದಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇವಲ ಷೇರುದಾರರಾಗಿ ಮಾತ್ರವಲ್ಲದೆ ಹರ್ಷ ಶುಗರ್ಸ್ಗೆ 1 ಕೋಟಿ 90 ಲಕ್ಷ ರೂಪಾಯಿಗಳ ಸಾಲವನ್ನ ನೀಡಿದ್ದಾರೆ. ಹಾಗೆಯೇ ಮೃಣಾಲ್ ಶುಗರ್ಸ್ಗೆ 1 ಕೋಟಿ 8 ಲಕ್ಷ ರೂಪಾಯಿಗಳ ಮುಂಗಡವನ್ನ ನೀಡಿದ್ದಾರೆ. ಇದು ಕಂಪನಿ ಮತ್ತು ವೈಯಕ್ತಿಕ ಆರ್ಥಿಕತೆಯ ನಡುವಿನ ನಿಕಟ ಸಂಬಂಧವನ್ನ ತೋರಿಸುತ್ತದೆ. ಇನ್ನು ಬ್ಯಾಂಕ್ಗಳಲ್ಲಿನ ಉಳಿತಾಯ ಮತ್ತು ವಿಮಾ ಪಾಲಿಸಿಗಳು ಇವರ ಆರ್ಥಿಕ ಭದ್ರತೆಯನ್ನ ಪ್ರತಿಬಿಂಬಿಸುತ್ತವೆ. ಇವರು ವಿವಿಧ ರಾಷ್ಟ್ರೀಕೃತ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಅಕೌಂಟ್ ಅನ್ನ ಹೊಂದಿದ್ದಾರೆ. ಇನ್ನು ಹೆಬ್ಬಾಳ್ಕರ್ ಕುಟುಂಬವು ಗಣನೀಯ ಪ್ರಮಾಣದ ಬಂಗಾರ ಮತ್ತು ಬೆಳ್ಳಿಯ ಆಭರಣಗಳನ್ನ ಹೊಂದಿವೆ. ಬೆಲೆ ಏರಿಕೆಯ ಕಾರಣದಿಂದಾಗಿ ಇವುಗಳ ಮೌಲ್ಯವು ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಹೆಚ್ಚಾಗಿದೆ. ಚಿನ್ನದ ಆಭರಣಗಳು 546.61 ಗ್ರಾಂ, ಬೆಳ್ಳಿಯ ವಸ್ತುಗಳು 2 ಕೆಜಿ 890 ಗ್ರಾಂ, ಇವರ ಪತಿ ಬಳಿ ಇರುವ ಚಿನ್ನ 200 ಗ್ರಾಂ, ಪಾರಂಪರಿಕ ಚಿನ್ನ ಬೆಳ್ಳಿ ಅಂದಾಜು 120 ಗ್ರಾಂ ಚಿನ್ನ, 1.3 ಕೆಜಿ ಬೆಳ್ಳಿ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಅವರ ಪತಿ ರವೀಂದ್ರ ಹೆಬ್ಬಾಳ್ಕರ್ ಅವರು ಐಷಾರಾಮಿ ವಾಹನಗಳನ್ನ ಬಳಸ್ತಾ ಇದ್ದಾರೆ. ಇನೋವಾ ಕ್ರಿಸ್ಟಾ 2021ರ ಮಾಡೆಲ್, ಇದರ ಬೆಲೆ 30 ಲಕ್ಷ ರೂಪಾಯಿ. ಇನ್ನು ಕಿಯಾ 2022ರ ಮಾಡೆಲ್ ಇವರ ಪತಿಯ ಹೆಸರಿನಲ್ಲಿದೆ. ಇದರ ಬೆಲೆ 14 ಲಕ್ಷ ರೂಪಾಯಿ. ಇನ್ನು
ಇದಕ್ಕೂ ಮೊದಲು ಇವರು ಟೊಯೋಟಾ ಇನೋವಾ ಅನ್ನುವಂತಹ ಕಾರನ್ನ ಬಳಸ್ತಾ ಇದ್ರು. ಇದರ ಬೆಲೆ 18 ಲಕ್ಷ ರೂಪಾಯಿ. ಇನ್ನು ಸ್ನೇಹಿತರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸ್ಥಿರ ಆಸ್ತಿಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳಾಗಿವೆ. ಇವುಗಳಲ್ಲಿ ಕೃಷಿ ಭೂಮಿ ಮತ್ತು ವಸತಿ ಕಟ್ಟಡಗಳು ಸೇರಿವೆ. ಇವರು ಬೆಳಗಾವಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕೃಷಿ ಭೂಮಿಯನ್ನ ಹೊಂದಿದ್ದಾರೆ. ಇವುಗಳಲ್ಲಿ ಕೆಲವು ಪಾರಂಪರಿಕವಾಗಿ ಬಂದಿದ್ರೆ ಇನ್ನು ಕೆಲವು ಇತ್ತೀಚೆಗೆ ಖರೀದಿಸಿದವುಗಳಾಗಿವೆ. ಬೆಳಗಾವಿಯ ಖಾನಾಪುರ ಇದು ಇವರ ಪಾರಂಪರಿಕ ಆಸ್ತಿಯಾಗಿದ್ದು ಒಟ್ಟು 7 ಎಕರೆ 30 ಕುಂಟೆ ಭೂಮಿಯಲ್ಲಿ ಇವರಿಗೆ 50% ಪಾಲಿದೆ. ಇದರ ಮೌಲ್ಯ 2023ರಲ್ಲಿ 8 ಲಕ್ಷ ರೂಪಾಯಿ ಎಂದು ತೋರಿಸಲಾಗಿದೆ. ಇನ್ನು ಸವದತ್ತಿ ತಾಲೂಕು 2023ರ ಮಾರ್ಚ್ನಲ್ಲಿ ಸವದತ್ತಿಯಲ್ಲಿ 2 ಭೂಮಿಗಳನ್ನ ಇವರು ಖರೀದಿಸಿದರೆ ಮೊದಲನೇದು 3 ಎಕರೆ 32 ಕುಂಟೆ, ಇದರ ಮೌಲ್ಯ 10 ಲಕ್ಷ ರೂಪಾಯಿ. ಇನ್ನು ಎರಡನೆಯದ್ದು ಸವದತ್ತಿಯಲ್ಲೇ 3 ಎಕರೆ 27 ಕುಂಟೆ, ಇದರ ಮೌಲ್ಯ 9 ಲಕ್ಷ ರೂಪಾಯಿ. ಇನ್ನು ಮೂರನೆಯದಾಗಿ ಕಿತ್ತೂರು, ಇವರ ಪತಿಯ ಹೆಸರಿನಲ್ಲಿ ಕಿತ್ತೂರಿನಲ್ಲಿ 30 ಕುಂಟೆ ಮತ್ತು 28 ಕುಂಟೆ ಕ್ರಮವಾಗಿ ಭೂಮಿ ಇದೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರಮುಖ ವಾಸಸ್ಥಳ ಬೆಳಗಾವಿಯಲ್ಲಿದೆ. ಆಜಾದ್ ಹೌಸಿಂಗ್ ಸೊಸೈಟಿ, ಹಿಂಡಲಗ, ಬೆಳಗಾವಿ. ಇಲ್ಲಿ ಇವರು 7500 ಚದರ ಅಡಿ ವಿಸ್ತೀರ್ಣದ ನಿವೇಶನವನ್ನ ಹೊಂದಿದ್ದು ಇದರಲ್ಲಿ 950 ಚದರ ಅಡಿ ವಿಸ್ತೀರ್ಣದ ಮನೆಯನ್ನ ಕಟ್ಟಲಾಗಿದೆ. ಇದರ ಪ್ರಸ್ತುತ ಮಾರುಕಟ್ಟೆ ಮೌಲ್ಯ ಸುಮಾರು 1.5 ಕೋಟಿ ರೂಪಾಯಿ ಎಂದು 2018ರ ಅಫಿಡವಿಟ್ನಲ್ಲಿ ತಿಳಿಸಲಾಗಿತ್ತು. 2024ರ ಅಂಕಿಅಂಶಗಳ ಪ್ರಕಾರ ಕಾಂಗ್ರಲ್ಲಿ KH ವೃತ್ತದಲ್ಲಿ ಮಗನ ಹೆಸರಿನಲ್ಲಿಯೂ ಕೆಲವು ನಿವೇಶನಗಳು ಖರೀದಿಸಲ್ಪಟ್ಟಿವೆ. ಇನ್ನು 2018ರಲ್ಲಿ ಇವರು ಬೆಳಗಾವಿಯ HSC ಮೋಟಾರ್ಸ್ ಬಳಿಯ 17 ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿಯನ್ನ ಹೊಂದಿದ್ರು. ಆದರೆ 2023ರ ಅಫಿಡವಿಟ್ನಲ್ಲಿ ಈ ಆಸ್ತಿಯ ಉಲ್ಲೇಖ ಕಾಣೆಯಾಗಿದೆ. ಇದು ಬಹುಶಃ ಮಾರಾಟವಾಗಿರಬಹುದು ಅಥವಾ ಬೇರೆಯವರ ಹೆಸರಿಗೆ ವರ್ಗಾವಣೆಯಾಗಿರಬಹುದು. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರ್ಥಿಕತೆಯು ಕೇವಲ ಆಸ್ತಿಯ ಮೇಲೆ ಮಾತ್ರವಲ್ಲದೆ ಗಣನೀಯ ಪ್ರಮಾಣದ ಸಾಲದ ಮೇಲೆಯೂ ನಿಂತಿದೆ. ಇವರು ಬ್ಯಾಂಕ್ಗಳಿಂದ ಮತ್ತು ವ್ಯಕ್ತಿಗಳಿಂದ ಕೋಟ್ಯಾಂತರ ರೂಪಾಯಿ ಸಾಲವನ್ನ ಪಡೆದಿದ್ದಾರೆ. ಒಟ್ಟು ಹೊಣೆಗಾರಿಕೆಯು 2023ರಲ್ಲಿ 6 ಕೋಟಿ 88 ಲಕ್ಷ ರೂಪಾಯಿಗಳಷ್ಟಿತ್ತು. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನು ಅಂದ್ರೆ ಇವರು ತಮ್ಮದೇ ಕಂಪನಿಯಿಂದ ಮತ್ತು ಕುಟುಂಬದ ಸದಸ್ಯರಿಂದಲೇ ದೊಡ್ಡ ಮೊತ್ತದ ಸಾಲಗಳನ್ನು ಪಡೆದಿದ್ದಾರೆ ಮತ್ತು ಸಾಲವನ್ನ ನೀಡಿದ್ದಾರೆ. ಇದು ಆಸ್ತಿ ನಿರ್ವಹಣೆಯ ಒಂದು ತಂತ್ರವೂ ಕೂಡ ಆಗಿರಬಹುದು. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಕರ್ನಾಟಕದ ಪ್ರಭಾವಿ ನಾಯಕ DK ಶಿವಕುಮಾರ್ ಅವರ ನಡುವಿನ ಸಂಬಂಧವು ಕೇವಲ ರಾಜಕೀಯಕ್ಕೆ ಸೀಮಿತವಾಗಿಲ್ಲ. ಇವರಿಬ್ಬರ ನಡುವಿನ ಗುರುಶಿಷ್ಯ ಸಂಬಂಧವು ಹೆಬ್ಬಾಳ್ಕರ್ ಅವರ ಆರ್ಥಿಕ ಬೆಳವಣಿಗೆಯ ಮೇಲೆ ನೇರ ಮತ್ತು ಪರೋಕ್ಷ ಪರಿಣಾಮ ಬೀರಿದೆ ಎಂಬ ಆಪಾದನೆಗಳು ಕೂಡ ಕೇಳಿಬಂದಿವೆ. 2004ರಲ್ಲಿ DK ಶಿವಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕುಟುಂಬದ ಸದಸ್ಯರಿಗೆ ಒಂದೇ ಬಾರಿಗೆ 7G ಕೆಟಗರಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿತ್ತು ಎಂಬ ಗಂಭೀರ ಆರೋಪವಿದೆ. ಇನ್ನು DK ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದ ಕಾಲದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಂಬಂಧಿಕರು ಸೌರಶಕ್ತಿ ಯೋಜನೆಗಳ ಟೆಂಡರ್ ಅನ್ನ ಪಡೆದಿದ್ರು. ಇನ್ನು 2014ರಲ್ಲಿ ಹರ್ಷ ಶುಗರ್ಸ್ ಪ್ರಾರಂಭವಾದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಟ್ಟು ಆಸ್ತಿ ಕೇವಲ 8 ಕೋಟಿಯಷ್ಟಿತ್ತು. ಆದರೆ 300 ಕೋಟಿಗೂ ಅಧಿಕ ವೆಚ್ಚದ ಈ ಬೃಹತ್ ಸಕ್ಕರೆ ಕಾರ್ಖಾನೆ ಯೋಜನೆಗೆ ಹಣ ಎಲ್ಲಿಂದ ಬಂತು ಎಂಬ ಪ್ರಶ್ನೆ ಎದ್ದಿತ್ತು. ಇನ್ನು DK ಶಿವಕುಮಾರ್ ಅವರ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ತನಿಖೆಯ ಭಾಗವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ದೆಹಲಿಯಲ್ಲಿ 2 ದಿನಗಳ ಕಾಲ ವಿಚಾರಣೆ ನಡೆಸಲಾಗಿತ್ತು. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತುಂಬ ವೇಗವಾಗಿ ಮುನ್ನುಗ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಇವರ ಬೆಳವಣಿಗೆಯನ್ನ ಗಮನಿಸ್ತಾ ಇರೋ ರಾಜಕೀಯ ವಿಶ್ಲೇಷಕರು ಹಾಗೂ ಇವರ ಬೆಂಬಲಿಗರು ಇವರು ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.